ಗೈಸ್ ಫೈನಲಿ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ಸಿಗಾಕೊಂಡ ಫೈನಲಿ ಇವತ್ತು. ಡೈಲಿ ಸಿಗಾಕೊಂತಿದ್ದ, ವಿಡಿಯೋ ಮಾಡಿರಲಿಲ್ಲ. ಇವತ್ತು ಪ್ರೂಫ್ ಸಮೇತ ಹಿಡ್ದಿದ್ದೀನಿ ಗೈಸ್. ಮೈ ಚಾನಲ್. ಆ್ಯಂಡ್ ನಾನಿಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ಸಿದ್ಧತೆ ಕೂಡ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಎಲ್ಲ ಕೆಲಸ ಆದಮೇಲೆ ಒಬ್ಬರೇ ಚಿಲ್ ಮಾಡೋ ಖುಷಿನೇ ಬೇರೆ ಅಲ್ವಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಸ್ ಅನದರ್ ಡೇ, ಅನದರ್ ವೈಬ್. ಇವತ್ತು ಮಂಡೇ. ಸೊ ಮಂಡೇ ಅಂದರೆ ನಮಗೆ ವಾರದ ದಿನ ಪೂಜೆ ಮಾಡಬೇಕು. ವಾರದ ಪೂಜೆ ಮನೇಲಿ ತುಂಬ ಕೆಲಸ ಇರುತ್ತೆ. ಸೊ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ. ಗೈಸ್ ಹೆಂಗುಳ್ಳಾಡ್ತಾವನೆ. ಇಲ್ಲಿ ಬಂದರೆ ಕರೆಂಟ್ ಬಂದಿದೆ. ನಮಗೆ ಶಿಫ್ಟ್ ವೈಸ್ ಕರೆಂಟ್ ಇರುತ್ತೆ ಆ್ಯಕ್ಚುಲಿ. ಸೊ ಈಗ 8 to 12 ಈ ವೀಕು ಸ್ಪ್ರಿಂಕ್ಲರ್ ಆನ್ ಆಗಿದೆ. ಅರ್ಲಿ ಮಾರ್ನಿಂಗ್ ಹೂಗಳೆಲ್ಲ ಹರಳಿದೆ. ಇಲ್ಲಿ ಬಂದರೆ ನಮ್ಮ ಅಜ್ಜಿ ಹಾಲು ಕುಡಿತಾ ಇದ್ದಾರೆ. ಹಾಯ್ ಹೇಳಜ್ಜಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತೇಳಿ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಮ್ಮಮ್ಮ ಸೌತೆಕಾಯಿ ಕುಡಿತಾ ಇದ್ದಾರೆ. ಇಲ್ಲಿ ಕಾಫಿ ಇಟ್ಟಿದ್ದಾರೆ ಗೈಸ್. ನಾವು ಬೆಳಗ್ಗೆ ಕಾಫಿ ಕುಡಿಯೋದು. ಈಗ ಒಂದು ರೌಂಡ್ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಪೂಜೆಗೆ ರೆಡಿ ಮಾಡಬೇಕು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳಿಗೆ ಫಸ್ಟ್ ಕೆಲಸನೇ ಬೆಡ್ಶೀಟ್ ಮಡ್ಚೋದು, ಹಾಗೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋದು. ಇಲ್ಲಿ ನಾನು ಅದೇ ಕೆಲಸನ ಮಾಡ್ತಾಯಿದ್ದೀನಿ. ರಂಗೋಲಿ ಹಾಕುವಾಗ ಎಷ್ಟು ಖುಷಿ ಇರುತ್ತೆ, ಅದನ್ನು ಅಳಿಸುವಾಗ ಕೂಡ ಅಷ್ಟೇ ಬೇಜಾರಾಗುತ್ತೆ. ಯಾಕೆಂದರೆ ತುಂಬ ನೀಟಾಗಿ ಡಿಸೈನ್ ಮಾಡಿರ್ತೀವಿ, ಅದು ಹೋಗುವಾಗ ಬೇಜಾರಾಗೇ ಆಗುತ್ತೆ ಅಲ್ವಾ. ಏನಕ್ಕಜ್ಜಿ ಈ ಥರ ಮಾಡ್ತಿದ್ಯಾ? ಚಟ್ನಿ ಪುಡಿ ಮಾಡತ್ತೆ. ಹೌದಾ? ಚಟ್ನಿ ಪುಡಿ ಊಟ ಮಾಡಕ್ಕೆ ಬೇಕಲ್ಲ. ನೋಡಿ ಗೈಸ್ ಹೆಂಗೆ ನೋಡ್ತಾವನೆ. ನಾವು ಕಾಫಿ ಕುಡಿಯೋ ಟೈಮ್ಗೆ, ಊಟ ಮಾಡೋ ಟೈಮ್ಗೆ ಬಂದು ಕರೆಕ್ಟಾಗಿ ಕುತ್ಕೊತಾರೆ ಗೈಸ್. ಆ್ಯಂಡ್ ಈಗ ನನ್ನ ರೊಟೀನ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಅದರಿಂದ ನಾನು ಒಬ್ಬಳೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲಾಂದರೆ ಮನೆಯವ್ರು ಎಲ್ಲರ ಜೊತೆ ಕಾಫಿ ಕುಡಿತಾ ಇದ್ವಿ. ಸೊ ನಾನು ಒಬ್ಬಳೇ ಕುಡಿತಿರೋದ್ರಿಂದ ಹೊರಗಡೆ ಕುತ್ಕೊಂಡು ಎಳೆ ಬಿಸಿಲಲ್ಲಿ ಚಿಲ್ ಮಾಡ್ಕೊಂಡು ಕುಡಿತಾ ಇದ್ದೆ. ಆ್ಯಂಡ್ ನನಗೆ ಕಾಫಿ ಜೊತೆ ಬ್ರೆಡ್ ಪುರಿ ಈ ಥರ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಯಾರೂ ಇರಲಿಲ್ಲ, ನನ್ನ ಸಿಬ್ಲಿಂಗ್ಸ್. ಇವತ್ತು ಪ್ರಶಾಂತವಾಗಿತ್ತು. ಸೊ ಆರಾಮಾಗಿ ನಾನು ಯೋಗ ಮಾಡಿದೆ. ಯೋಗ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಚಟ್ನಿ ಪುಡಿಗೆ ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು. ಅದಕ್ಕೂ ಮುಂಚೆ ಅದೇನೇನು ಪದಾರ್ಥಗಳು ಕೊಟ್ಟಿದ್ರು ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಒಣಗಿಸೋದ್ರಿಂದ ಗ್ರೈಂಡ್ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಏನೇನು ಹಾಕಿದೆಯಾ ಹೇಳಜ್ಜಿ ಚಟ್ನಿ ಪುಡಿಗೆ? ಹಾಂ, ಖಾರ, ಹಾಂ, ಇದು ಬೆಲ್ಲ, ಹಾಂ, ಜೀರಿಗೆ, ಕೊಬ್ಬರಿ, ಹಾಂ, ಕಡಲೆ, ಹುಣಸೆಹಣ್ಣು, ಹಾಂ, ಹುಣಸೆಹಣ್ಣು, ಕಡಲೆ ಬೀಜ ಇಷ್ಟು ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಜಾರ್ಗೆ ಹಾಕೋದು. ಬೆಲ್ಲ, ಕರಿಬೇವು ಅಷ್ಟು ಹಾಕಿದ್ದೀನಿ. ಈಗ ಸಾಂಬಾರು ಇಲ್ಲದೆ ಇರೋ ಟೈಮಲ್ಲಿ ಚಟ್ನಿ ಪುಡಿ ಹಾಕೊಂಡು ತಿನ್ಬೋದು ಅಂತ ಮನೆಯಲ್ಲಿ ಮಾಡಿ ಇಟ್ಕೊತಾ ಇದ್ದೀವಿ. ಆ್ಯಂಡ್ ಗೈಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಇವತ್ತು ವಾರದ ದಿನ. ಸೊ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಕ್ಲೀನಿಂಗ್ ಕೂಡ ಎಕ್ಸ್ಟ್ರಾ ಕ್ಲೀನಿಂಗ್ ಮಾಡಬೇಕಾಗುತ್ತೆ. ನನ್ನ ಸಿಬ್ಲಿಂಗ್ಸ್ ಎಲ್ಲ ಹೊರಗಡೆ ಹೋಗಿದ್ದರಿಂದ ಎಲ್ಲ ಕೆಲಸ ನನಗೆ ಬಂದಿತ್ತು. ಅವ್ರು ಬರೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೆ. ಸೊ ನಾನಿಲ್ಲಿ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೇಲಿ ಕಿಚನ್ ಕ್ಲೀನಾಗಿ ಇಟ್ಕೊಳ್ಳೋದು, ನಾವು ಇರೋವಂಥ ಬೆಡ್ರೂಮ್ ಕ್ಲೀನಾಗಿ ಇಟ್ಕೊಳ್ಳೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೈಜೀನ್ ಕೂಡ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಎವ್ರಿ ಡೇ ಕ್ಲೀನಿಂಗ್ ಕೆಲಸಗಳು ನಡೀತಾನೆ ಇರುತ್ತೆ. ಆದರೆ ವಾರದ ದಿನ ಸ್ವಲ್ಪ ಎಕ್ಸ್ಟ್ರಾನೇ ಕ್ಲೀನಿಂಗ್ ಆಗಿರುತ್ತೆ. ಆ ಕೆಲಸ ನನ್ನದೇ ಆಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿ ನನ್ನ ತಂಗಿ ಇದ್ದಿದ್ರೆ ಹಾಫ್ ಕೆಲಸ ಅವಳಿಗೂ ಕೊಟ್ಬಿಡ್ತಾ ಇದ್ದೆ. ಅವಳಿಲ್ಲ. ಸೊ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿ ಬಂದಿದ್ದೆ. ಏನು ಕೊಟ್ಟಿಲ್ಲ ಅಂದರೆ ಈ ನೆಲ ಒರೆಸೋ ಕೆಲಸ ಅಂತೂ ಪಕ್ಕ ಅವಳಿಗೆ ಕೊಡ್ತಿದ್ದೆ ಗೈಸ್. ಬಟ್ ಅವಳಿಲ್ಲ, ಅವಳ ಕೆಲಸ ಎಲ್ಲ ನನಗೆ ಬಂದುಬಿಟ್ಟಿದೆ. ಆ್ಯಂಡ್ ಕೆಲಸ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಕುತ್ಕೊಂಡು ಮಿರರ್ ನೋಡೋ ಖುಷಿನೇ ಬೇರೆ ಅಲ್ವಾ ಗೈಸ್. ಈಗ ದೇವರ ಪೂಜೆ ಮಾಡಬೇಕು. ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ರೆಡಿ ಆಗಿದೆ. ಪೂಜೆ ಮಾಡೋದಂತೆ ಬಾಕಿ.
ಎಸ್ ಗಾಯ್ಸ್, ಆ್ಯಕ್ಚುಲಿ ಇವತ್ತು ಕಡಿಮೆ ಹೂವು ಬಿಟ್ಟಿದೆ. ಆ್ಯಂಡ್ ಇವತ್ತು ಈ ಕಲರು ಬಿಟ್ಟಿದೆ. ಇದು ಗಣೇಶ್ ಇದು ದಾಸವಾಳದ ಹೂವು, ಗಣೇಶ್ ಹೂವು ನಂಗೆ ಕನ್ಫ್ಯೂಸ್ ಗೈಸ್. ಆದರೆ ಕಲರ್ ಲೈಟಾಗಿದೆ, ಇಲ್ಲಿ ಡಾರ್ಕ್ ಆಗಿದೆ ಕಲರು. ಆ್ಯಕ್ಚುಲಿ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಅನದರ್ ವೆರೈಟಿ. ಆ್ಯಕ್ಚುಲಿ ಇದು ತುಂಬ ತಿನ್ನಾಗಿದೆ ಫ್ಲವರ್. ಎಸ್ ಗೈಸ್, ನಾನು ಯಾವ ಥರ ಮಾಡ್ತೀನಿ ಅಂದರೆ ಫಸ್ಟ್ ದೇವ್ರ ಮನೆಯಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ಹೂ ಬಿಡಿಸ್ಕೊತೀನಿ. ಯಾಕಂದರೆ ತುಂಬ ಫ್ರೆಶ್ ಆಗಿರುತ್ತೆ. ನಾವು ದೇವ್ರಿಗೆ ಅದನ್ನು ಇಟ್ಟಾಗಲೂ ಅದು ಬೇಗ ಬಾಡಲ್ಲ ಅಂತ. ಗೈಸ್, ಇಲ್ಲಿ ಚಟ್ನಿ ಪುಡಿ ಗ್ರೈಂಡ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ನಾನು ಗ್ರೈಂಡ್ ಮಾಡಿದೆ ಗೈಸ್, ಆದರೆ ಅದು ಯಾಕೋ ಸರಿಯಾಗಿ ಬರಲಿಲ್ಲ. ಮೇ ಬಿ ಮಿಕ್ಸಿದೆ ತಪ್ಪು ಅನಿಸುತ್ತೆ ಗೈಸ್. ಫೈನಲಿ ಚಟ್ನಿ ಪುಡಿ ಈ ಥರ ರೆಡಿ ಆಗಿದೆ. ಆಹಾ, ಈವ್ನಿಂಗ್ ವ್ಯೂ ಗೈಸ್, ಸಖತ್ತಾಗಿದೆ ಅಲ್ವಾ? ಸೊ ನಾನು ಈ ವ್ಯೂವಲ್ಲಿ ಖಾರ ಬಂದು ತಿಂತಾ ಇದ್ದೀನಿ. ನಾವು ತೋಟದಲ್ಲಿರೋದು ಗೈಸ್, ಇಲ್ಲಿ ಇದೆಲ್ಲ ಸಿಗಲ್ಲ. ಟೌನ್ಗೆ ಹೋದಾಗ ತೊಗೊಂಬಂದು ತಿನ್ನಬೇಕು. ಗೈಸ್, ಚಟ್ನಿ ಪುಡಿ ರೆಡಿ ಆಗಿದೆ. ಬಾಕ್ಸಲ್ಲಿ ತುಂಬಿಟ್ಕೊತಾವ್ರೆ ನಮ್ಮ ಮಮ್ಮಿ. ಎಷ್ಟು ದಿನ ಬರುತ್ತೆ ಈ ಚಟ್ನಿ ಪುಡಿ? ಗೈಸ್, ನಾನಿನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿ ನಮ್ಮ ಅಮ್ಮಂಗೂ ನಮ್ಮ ಅಜ್ಜಿಗೂ 10 ಔಟ್ ಆಫಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನೋಡೋಣ. ಗೈಸ್, ಬನ್ನಿ ಮಾರ್ಕ್ಸ್ ಕೊಡೋಣ. ಕೊಡು ಸ್ವಲ್ಪ ಟೇಸ್ಟ್ ನೋಡೋಣ. ಸ್ವಲ್ಪ ಗೈಸ್, ಸಖತ್ತಾಗಿದೆ. ಖಾರವಾಗಿ ನಮಗೆ ಹಿಂಗೆ ಇರಬೇಕು, ಖಾರ ಖಾರ ಹಂಗೆ ಇದೆ. 10 ಔಟ್ ಆಫ್ 10 ಗೈಸ್. ನಾನು ನಿಮಗೆ ಇದನ್ನು ಹೇಳಲೇಬೇಕು. ನನ್ನ ತಮ್ಮ ಹಸು ನೋಡ್ಕೊತೀನಿ ಅಂತ ಹೋಗ್ಬಿಟ್ಟು ಹಸುನ ನೋಡಿ ಗೈಸ್, ಅಲ್ಲಿ ಕಟ್ಟಿದ್ದಾನೆ, ಅಲ್ಲಿ ಮೇಯ್ತಾ ಇದೆ. ಅವನೇನು ಮಾಡ್ತಾನೆ ತೋರಿಸ್ತೀನಿ. ಈವ್ನಿಂಗ್ ವೈಬ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನೋಡಿ ಗೈಸ್, ಅಲ್ಲಿ ಒಂದು ಮರ ಇದೆ, ಮರದ ಕೆಳಗಡೆ ಕೂತಿದ್ದಾನೆ, ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಎಲ್ಲಿ ಕೂತವನೆ, ಸಿಗಾಕೊಂಡ ಫೈನಲಿ. ಇವತ್ತು ಡೈಲಿ ಸಿಗಾಕೊಂತಿದ್ದ, ವೀಡಿಯೋ ಮಾಡಿರಲಿಲ್ಲ. ಇವತ್ತು ಪ್ರೂಫ್ ಸಮೇತ ಹಿಡ್ದಿದ್ದೀನಿ ಗೈಸ್. ನೋಡಿ ಎಲ್ಲಿ ಅಡಗಿ ಕೂತವನೆ, ಯಾರಿಗೂ ಕಾಣಬಾರ್ದು ಅಂತ ಇಲ್ಲಿ ಕೂತ್ಕೊಂಡು ಗೇಮ್ ಆಡೋದು. ಹಸು ಮೇಯ್ಸೋ ಅಂತಾರ ಬಿಲ್ಡಪ್ ಕೊಡೋದು ಗೈಸ್ ಮನೆ ಒಳಗೆ. ಹಸುಯ ನೀವು ಹಿಡ್ಕೊಂಡು ಮೇಯ್ಸೋಣ ಗೈಸ್, ಅಲ್ಲೆಲ್ಲೋ ಕಟ್ಟಾಕ್ತಾನೆ. ಅದು ಮೇಯ್ಲಿ ಬಿಡ್ಲಿ, ಇವ್ನು ಗೇಮ್ ಆಡ್ತಾನೆ. ನೋಡಿ ಗೈಸ್, ಫ್ರೀ ಫೈರ್ ಆಡ್ಕೊಂಡು ಡೈಲಿ ಹಿಂಗೆ ಟೈಮ್ ಪಾಸ್. ನಮ್ಮ ಹಸು ಮೇಯ್ತಾ ಇದೆ ಗೈಸ್. ಇದೇ ಲಾಸ್ಟ್ ಹಸು. ಇದು ಮಾರಿದ್ಮೇಲೆ ಮತ್ತೆ ತರಲ್ಲ, ಫೈನಲ್. ಇಷ್ಟು ವರ್ಷ ನಮ್ಮನ್ನು ಕಾಪಾಡಿದೆ ಗೈಸ್. ಆ್ಯಂಡ್ ದಿಸ್ ಈಸ್ ಈವ್ನಿಂಗ್ ವೈಬ್. ಅಲ್ಲಿ ಯಾರೋ ಏನೋ ಮೇ ಬಿ ನಮ್ಮಪ್ಪ ಏನೋ ಮಾಡ್ತಾವ್ರೆ ಗೈಸ್. ವೆಯ್ಟ್, ಐ ಶೋ ಯು. ಇಷ್ಟು ದೂರದಲ್ಲಿ ಈಸ್ ಡೂಯಿಂಗ್ ಸಮಥಿಂಗ್. ಓಕೆ, ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.